ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಅಬ್ಬಾ, ಹಂಗೂ ಕೊನೆಗೂ ಬಂದೇ ಬಿಡ್ತೀರಿ. ಜನ ಕಾಯ್ತಾ ಇದ್ದರು. ಜಾತಕದ ಪಕ್ಷಿ ಥರ ಒಂಥರ. ಬಹು ನಿರೀಕ್ಷೆಯ ಕಾಂತಾರ ಚಿತ್ರದ ಟ್ರೈಲರ್ ರಿಲೀಸ್ ಆಯಿತು. ಇವತ್ತು ಬೆಳಿಗ್ಗೆ 12:45ಕ್ಕೆ ಕಾಂತಾರ ಚಿತ್ರದ ಟ್ರೈಲರ್ ಬಿಡುಗಡೆ ಆಯಿತು. ಇದೇ ಅಕ್ಟೋಬರ್ 2ನೇ ತಾರೀಕು ಗುರುವಾರದಿಂದ ವಿಜಯದಶಮಿ ಹಬ್ಬದಂದು ವಿಶ್ವಾದ್ಯಂತ ಈ ಚಿತ್ರ ಬಿಡುಗಡೆ ಆಗುತ್ತಿದೆ. ಇನ್ನೇನು ಒಂದು 10 ದಿನ 10 ದಿನ ಇದೆ. ಇನ್ನೂ ಟ್ರೈಲರೇ ರಿಲೀಸ್ ಆಗಿಲ್ಲವಲ್ಲಪ್ಪ ಅಂತ ಜನ ಅನ್ಕೊತಾ ಇರ್ಬೇಕಾದ್ರೆ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಫಿಲಮ್ಸ್ ತಂಡ ನವರಾತ್ರಿ ಮೊದಲ ದಿನ ಕನ್ನಡಿಗರಿಗೆ ಒಂದು ಅದ್ಭುತವಾದ ಟ್ರೈಲರ್ನ ಕೊಡ್ತು. ಈ ಟ್ರೈಲರು 2 ನಿಮಿಷ 56 ಸೆಕೆಂಡ್ಗಳಿದೆ. ಈ 2 ನಿಮಿಷ 56 ಸೆಕೆಂಡ್ಗಳಲ್ಲಿ ಚಿತ್ರ ಎಷ್ಟು ಶ್ರೀಮಂತಿಕೆಯಾಗಿ ಬಂದಿದೆ ಅಂತ ನೋಡ್ತಾ ಇದ್ದರೆ ಮೈ ಜುಮ್ಮನ್ನುತ್ತೀರಿ. ಈ ಟ್ರೈಲರ್ ನೋಡ್ತಾ ಇದ್ದರೆ ನಮಗೇನಿಸ್ತದೆ ಗೊತ್ತಾ, ಈ ಹಿಂದಿನ ಹಳೆಯ ಕಾಂತಾರ ಇದೆ ನೋಡಿ, ಹಳೆಯ ಕಾಂತಾರದ ಎಲ್ಲ ರೆಕಾರ್ಡ್ಗಳನ್ನು ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲದೆ ಇಡೀ ಭಾರತ ಚಿತ್ರರಂಗದ ಎಲ್ಲ ರೆಕಾರ್ಡ್ಗಳನ್ನು ಧೂಳಿಪಟ ಮಾಡಿ ಈ ಕಾಂತಾರ ಭಾಗ 1 ಫುಲ್ಲು ಮುನ್ನುಗ್ಗುತ್ತದೆ ಅಂತ ನನಗನ್ನಿಸ್ತಾ ಇದೆ. ಚಿತ್ರದ ಟ್ರೈಲರು ನೋಡ್ತಾ ಇದ್ದರೆ ನಮ್ಮ ಕುಂದಾಪುರದ ಹೆಮ್ಮೆಯ ಕನ್ನಡಿಗ ರಿಷಬ್ ಶೆಟ್ಟಿಯವರು ಒಂದು ದಂತಕಥೆನ ಕನ್ನಡಿಗರಿಗೆ ನೀಡ್ತಾ ಇದ್ದಾರೆ. ಕಾಂತಾರ ಅನ್ನೋ ಒಂದು ದಂತಕಥೆನ ಆಲ್ರೆಡಿ ನೀಡಿದ್ದಾರೆ. ಅದರ ಹಿಂದೆ ಏನೇನು ನಡೆದಿತ್ತು ಆ ಕಥೆನೆಲ್ಲ ನಮ್ಗೆ ಹೇಳೋಕ್ಕೆ, ಒಂದು ನಿಜವಾದ ಕಥೆನ ನಮ್ಗೆ ಹೇಳೋಕ್ಕೆ ಒಂದು ದಂತಕಥೆನ ನಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ. ಈ ನಮ್ಮ ಜನಗಳು ಅಧರ್ಮದ ಕಡೆ ತಿರುಗ್ತಾ ಇರ್ಬೇಕಾದ್ರೆ ಅವ್ರನ್ನ ಧರ್ಮದ ಕಡೆ ಕರ್ಕೊಂಬರೋಕ್ಕೆ, ಅವ್ರನ್ನ ಧರ್ಮವಾಗಿ ನಡ್ಕೊಂಡು ಬರೋಕ್ಕೆ, ಅವ್ರಿಗೆ ಧರ್ಮದ ಪಾಠಗಳನ್ನ ಹೇಳ್ಕೊಡೋಕ್ಕೋಸ್ಕರನೇ ಈ ಗಣಗಳನ್ನು ನಮ್ಮ ಶಿವ ಕಳಿಸಿರ್ತಾನಂತೆ. ಇದು ಬುಕ್ಕಲ್ಲಿ ನಾನು ಓದಿರೋದು. ಅದೇ ರೀತಿ ಈ ಚಿತ್ರದಲ್ಲಿ ಇದೆ ಅಂತ ನನಗನ್ನಿಸ್ತಾ ಇದೆ. ಈ ಟ್ರೈಲರ್ ನೋಡ್ತಾ ಇದ್ದರೆ ಗಣಗಳನ್ನ ಕಳಿಸಿ ಶಿವ ಅಧರ್ಮದ ಕಡೆ ಹೋಗ್ತಾ ಇರೋವಂಥ ಜನಗಳನ್ನ ಧರ್ಮದ ಕಡೆ ಕರ್ಕೊಂಬರುವಂಥ ಒಂದು ಕಥೆ ಇರ್ಬೋದೇನೋ, ಆ ಥರ ಒಂದು ಸನ್ನಿವೇಶ ಬರ್ಬೋದೇನೋ ಅಂತ ನನಗನ್ನಿಸ್ತಾ ಇರೋದು. 2/10/2025 ವಿಜಯದಶಮಿಯಂದು ಅದ್ದೂರಿಯಾಗಿ ಪ್ರಾರಂಭಗೊಳ್ತಾ ಇದೆ ಈಶಾ ದೋಸಾ ಪಾಯಿಂಟ್. 4ನೇ ಅಡ್ಡ ರಸ್ತೆ, 2ನೇ ಮುಖ್ಯ ರಸ್ತೆ, ಗಾಂಧಿನಗರ ಕನಿಷ್ಕ ಹೋಟೆಲ್ ಹತ್ತಿರ, ಬೆಂಗಳೂರು. ಇದರ ಜೊತೆ ದಕ್ಷಿಣ ಕನ್ನಡದ ಪರಶುರಾಮನ ಒಂದು ಚೂರು ಏನಾರ ಕತೆ ಇದ್ರಲ್ಲಿ ಬರ್ಬೋದಾ? ಯಾಕಂದರೆ ಪರಶುರಾಮ ಶಿವ, ಇಲ್ಲೂ ಶಿವ ಏನೋ ಒಂದು ಇದೆ. ಪರಶುರಾಮನಿಂದನೇ ದಕ್ಷಿಣ ಕನ್ನಡ ಹುಟ್ಟಿತು ಅನ್ನೋದೆಲ್ಲ ಇದೆ. ಆ ಥರ ಎಲ್ಲ ಕತೆಗೂ ಇದಕ್ಕೂ ಏನೋ ಸೇರ್ಬೋದಾ ಅಂತ ನನಗೆ ಒಂಚೂರು ಅನುಮಾನಗಳಿದೆ. ಇಂದಿನ ಕಾಂತಾರದಲ್ಲಿ ನಿಮಗೆ ಸಾಮಾನ್ಯ ಜನರ ಜೀವನ, ಕುಂದಾಪುರ ಸೈಡಿನ ಕಲೆ ಸಂಸ್ಕೃತಿ, ಅದರ ಜೊತೆ ಈ ದೈವಗಳ ಆಚರಣೆ, ದೈವಗಳ ಶಕ್ತಿನ ತೋರಿಸ್ಕೊಟ್ರು. ಇದು ಈಗ ಬರ್ತಾ ಇರೋ ಕಾಂತಾರ ಅದರ ಹಿಂದೆ ನಡೆದಂಥ ಕಥೆಗಳನ್ನೆಲ್ಲ ಹೇಳ್ತಾ ಬರುತ್ತೆ. ಒಂದು ರೀತಿಯಲ್ಲಿ ಗತಕಾಲದ ವೈಭವವನ್ನು, ಕರಾವಳಿಯ ದೈವಗಳ ಗತಕಾಲದ ವೈಭವವನ್ನು ನಮಗೆ ರಿಷಬ್ ಶೆಟ್ಟಿಯವರು ಈ ಚಿತ್ರದ ಮೂಲಕ ಹೇಳ್ತಾ ಇದ್ದಾರೆ. ನಮಗೆಲ್ಲರಿಗೂ ಒಂದು ಒಳ್ಳೆಯ ಚಿತ್ರ ನಮಗೆ ನೀಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಈ ಟ್ರೈಲರ್ನ ನೋಡ್ತಾ ಇದ್ದರೆ ಕ್ಯಾಮ್ರಾಮ್ಯಾನ್ ಅರುಣ್ ಕಶ್ಯಪ್ ಅವರು ಎಷ್ಟು ಸಖತ್ತಾಗಿ ಕ್ಯಾಮ್ರಾ ತನ್ನ ಕೈ ಚಳಕ ತೋರಿಸಿದ್ದಾರೆ ಅಂದರೆ, ನಾವೆಲ್ಲೋ ಆ ಒಂದು ಇದರಲ್ಲೇ ಇದ್ದೀವಿ, ಶೂಟಿಂಗ್ ನಡೀತಾ ಇರೋ ಸ್ಪಾಟಲ್ಲೇ ನಾವು ಇದ್ದೀವಿ ಅನ್ನೋ ಥರ ರೀತಿಯಲ್ಲಿ ಅವರು ತನ್ನ ಕ್ಯಾಮ್ರಾ ಕೈ ಚಳಕಂತ ತೋರಿಸಿದ್ದಾರೆ. ಏನಂತೀರ, ಅಬ್ಬಬ್ಬಬ್ಬ ಸಖತ್ತಾಗಿ ಕ್ಯಾಮ್ರಾ ಕೈ ಚಳಕ ತೋರಿಸಿದ್ದಾರೆ. ಇನ್ನು ನಮ್ಮ ಅಜಿನೀಸ್ ಲೋಕನಾಥ್ ಅವರು, ಇವ್ರ ಬಗ್ಗೆ ಹೇಳೋಂಗೇ ಇಲ್ಲ ಬಿಡಿ, ಮಾತಾಡೋಂಗೇ ಇಲ್ಲ. ಈ ಟ್ರೈಲರಲ್ಲೇ ಯಾವ ಥರ ಕೊಟ್ಟಿದ್ದಾರೆ BGM ಅಂದರೆ ಅಬ್ಬಬ್ಬಬ್ಬ. ಇನ್ನು ನಾವೇನಾರ ಥಿಯೇಟ್ರಲ್ಲಿ ಕೂತ್ಕೊಂಡು ಆ DTSನಲ್ಲಿ ನೋಡಿಬಿಟ್ರೆ ಮೈ ಎಲ್ಲ ರೋಮಾಂಚನ ಆಗ್ಬಿಡುತ್ತೆ ರೀ. ನಾವು ಇದನ್ನು
ಮೊಬೈಲಲ್ಲೇ ಟಿ ವಿಯಲ್ಲಿ ಹಾಕೊಂಡು ನೋಡ್ದಂಗೆ ನಮಗೊಂಥರ ಆಹಾ ಏನು ಬಿ ಜಿ ಎಮ್ಮು ಅಬ್ಬಬ್ಬಬ್ಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ. ಅವ್ರ ಬಿ ಜಿ ಎಮ್ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ. Prepared traditionally with love by farmers. Directly from farmers, straight to your home. ಇಡೀ ಭಾರತೀಯ ಚಿತ್ರರಂಗವೇ ಎದುರು ನೋಡ್ತಿರುವಂಥ ಈ ಕಾಂತಾರ ಭಾಗ 1 ಬಿಡುಗಡೆ ಇದೇ ಅಕ್ಟೋಬರ್ 2 ಬಿಡುಗಡೆ ಆಗಲಿದೆ. ಇಡೀ ಪ್ರಪಂಚದಾದ್ಯಂತ ಈ ಚಿತ್ರ ವೈಭವದಿಂದ ಬಿಡುಗಡೆ ಆಗ್ತಿದೆ. ಈ ಚಿತ್ರ ಇಡೀ ಪ್ರಪಂಚದಾದ್ಯಂತ ಬಿಡುಗಡೆ ಆಗ್ತದೆ. ಇದಕ್ಕೆ PR ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಶುಭ ಹಾರೈಕೆಗಳು. ಹಾಗೆ ಕಾಂತಾರ ಮೊದಲ ಭಾಗದ ಎಲ್ಲ ದಾಖಲೆಗಳನ್ನು ಹಾಗೂ ಭಾರತ ಚಿತ್ರರಂಗದ ಎಲ್ಲ ದಾಖಲೆಗಳನ್ನು ಪುಡಿ ಮಾಡಿ ಈ ಚಿತ್ರ ಮುಂದೆ ಬರಲಿ ಅಂತ ನಾನು ಹಾರೈಸ್ತೀನಿ. ಶುಭವಾಗಲಿ ಕುಂದಾಪುರದ ಹೆಮ್ಮೆಯ ಕನ್ನಡಿಗ ರಿಷಬ್ ಶೆಟ್ಟಿಯವರೇ. ಕನ್ನಡಿಗರೇ ಬನ್ನಿ, ನನ್ನ ಚಾನಲ್ನ ನೋಡ್ತಾರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಂ ಗೆಲ್ಗೆ, ಸಿರಿಗನ್ನಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.